ಬೆಳಗಾವಿಯಲ್ಲಿ ಕಳ್ಳಬಟ್ಟಿ ದಂಧೆ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಪೊಲೀಸರ ನೇತೃತ್ವದಲ್ಲಿ ನಡೆದಂತಹ ಬೃಹತ್ ದಾಳಿ ಇದು. ಪೊಲೀಸರಿಂದ 5700 ಲೀಟರ್ ಕಳ್ಳಬಟ್ಟಿ ಸಾರಾಯಿ ಜಪ್ತಿಯಾಗಿದೆ. ಬೆಳಗಾವಿಯಲ್ಲಿ ಆಗಿರೋ ರೇಡ್ ಇದು ಅತಿ ದೊಡ್ಡ ರೇಡ್ ಅಂತ ಕರೆಸಿಕೊಳ್ತಾ ಇದೆ. ಯಾಕಂದ್ರೆ 200ಕ್ಕೂ ಹೆಚ್ಚು ಪೊಲೀಸರ ನೇತೃತ್ವದಲ್ಲಿ ನಡೆದಿರೋ ದಾಳಿ. 5700 ಲೀಟರ್ ಕಳ್ಳಬಟ್ಟಿ ಸರಾಯನ್ನ ಜಪ್ತಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸೋನಟ್ಟಿ ಗ್ರಾಮದಲ್ಲಿ ನಡೆದಿರೋ ಕಾರ್ಯಾಚರಣೆ ಗುಡ್ಡಗಾಡು ಪ್ರದೇಶದಲ್ಲಿ ನಡೀತಾ ಇತ್ತು. ಕಳ್ಳಬಟ್ಟಿಯ ದಂಧೆಯಲ್ಲಿ ಪೊಲೀಸರು ಬಂದ ತಕ್ಷಣ ಎಲ್ಲರೂ ಕೂಡ ಓಡ್ ಹೋಗಿದ್ದಾರೆ. ಕೈಗೆ ಸಿಗದೆ ಪರಾರಿಯಾಗಿದ್ದಾರೆ. ಪೊಲೀಸರು ಬರ್ತಾ ಇದ್ದ ಹಾಗೆ ಹೆದರಿ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಸಿದ್ದರಾಮಪ್ಪ ಈ ಕುರಿತು ರಿಯಾಕ್ಟ್ ಮಾಡಿದ್ದಾರೆ. ಒಬ್ಬ ಮಾತ್ರ ಸಿಕ್ಕಿಬಿದ್ದಿದ್ದಾನೆ. ಇನ್ನುಳಿದವರನ್ನ ವಶಕ್ಕೆ ಪಡಿತೀವಿ ಆದಷ್ಟು ಬೇಗ. ಬೆಳಗಾವಿ ಮಹಾನಗರ ಪೊಲೀಸ್ ಸರಹದ್ದಿನ ಕಾಕ್ತಿ ಪೊಲೀಸ್ ಠಾಣೆಯ ಹದ್ದಿಯಲ್ಲಿ ಸೋನಟ್ಟಿ ಗ್ರಾಮ ಅಂತಿದೆ. ಅಲ್ಲಿ ಗುಡ್ಡದಲ್ಲಿ ಮತ್ತು ಮನೆಗಳಲ್ಲಿ ಕಳ್ಳಬಟ್ಟಿ ಸರಾಯಿನ ತಯಾರು ಮಾಡಿ ಜನರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅನೇಕ ದಿನಗಳಿಂದ ಅಂತ ನಮಗೆ ಮಾಹಿತಿ ಬಂದಿತ್ತು. ಈ ಮಾಹಿತಿಯನ್ನು ಆಧರಿಸಿ ಇಂದು DCP ರೋಹನ್ ಅವರ ನೇತೃತ್ವದಲ್ಲಿ ACP ಕ್ರೈಮ್ ಮತ್ತು 5 ಜನ ಇನ್ಸ್ಪೆಕ್ಟ್ರು 125ರಿಂದ 150 ಜನ ಸಿಬ್ಬಂದಿನ ಬೆಳಗಿನ ಜಾವ 5 ಗಂಟೆಯಿಂದ ಇಲ್ಲಿವರೆಗೆ ಎಲ್ಲ ಕಡೆ ಸರ್ಚ್ ಮಾಡಿ ಹಳ್ಳದಲ್ಲಿ ಮನೆಗಳಲ್ಲಿ ರೈಡ್ ಮಾಡಿ ನಾವು ಸುಮಾರು 5700 ಲೀಟ್ರ್ ಅನ್ಡಿಸ್ಟಿಲ್ಡ್ ಆಲ್ಕೋಹಾಲನ್ನು ಸೀಸ್ ಮಾಡಿದ್ದೀವಿ. ಮತ್ತು ಕೆಲವೊಂದು ಡಿಸ್ಟಿಲ್ಡ್ ಆಗಿರ್ತಕ್ಕಂಥ ಆಲ್ಕೋಹಾಲ್ನೂ ಸಹ ಸೀಸ್ ಮಾಡಲಾಗಿದೆ. ಈ ಕೊಳೆಯನ್ನು ಕಾನೂನು ಪ್ರಕಾರ ನಾವು FIR ಮಾಡಿ ಎಕ್ಸೈಸ್ ಆ್ಯಕ್ಟ್ ಮತ್ತು IPC ಸೆಕ್ಷನಲ್ಲಿ ಡಿಸ್ಟ್ರಾಯ್ ಮಾಡಲಾಗ್ಬೋದು. ಮತ್ತು ಇದರೆಲ್ಲ ಮೊತ್ತ ಅಂದಾಜು ಒಂದು ಡಿಸ್ಟಿಲ್ಡ್ ಆಲ್ಕೋಹಾಲ್ ಇದ್ದರೆ ಒಂದು 12 ಲಕ್ಷ ಆಗ್ತಾಯಿತ್ತು. ಒಂದು ಹಳ್ಳದಲ್ಲಿ ಡಿಸ್ಟಿಲ್ ಮಾಡೋಂಥ ಒಂದು ಘಟಕ ಸಿಕ್ಕಿದೆ. ಅದೇ ರೀತಿ ಒಂದು 4-5 ಮನೆಯಲ್ಲಿ ಸಹ ಸ್ಟೋರ್ ಮಾಡಿರೋದು ಕೊಳೆ ಇನ್ನೂ ಹಾಗೆ ಸಿಕ್ಕಿದೆ. ಎಲ್ಲ ರೀತಿ ನಾವು ಕ್ರಮ. ಬೆಟ್ಟಗುಡ್ಡದ ನಡುವೆ ನಡೀತಾ ಇದ್ದಂತಹ ಕಳ್ಳಬಟ್ಟಿ ದಂಧೆ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಹಾಗಿದ್ರೆ ಅಲ್ಲಿಯ ಒಂದು ವಸ್ತುಸ್ಥಿತಿ ಹೇಗಿದೆ, ಯಾವ ರೀತಿಯಾಗಿ ಇದೆಲ್ಲ ನಡೀತಾ ಇತ್ತು ಅನ್ನೋದರ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡಿದ್ದಾರೆ. ನೋಡೋಣ. ಅಕ್ರಮವಾಗಿ ಕಳ್ಳಬಟ್ಟಿ ಕಾಯಿಸ್ತಿದ್ದ ಕಳ್ಳಕಾಕರ ಅಡ್ಡೆಯ ಮೇಲೆ ಪೊಲೀಸರು ದಾಳಿಯನ್ನು ಮಾಡಿರುವಂಥದ್ದು. ಬಹುದೊಡ್ಡ ದಾಳಿಗೆ ಇವತ್ತು ಬೆಳಗಾವಿ ಸಾಕ್ಷಿಯಾಗಿರುವಂಥದ್ದು. ಬೆಳಗಾವಿಯ ಸೋನಟ್ಟಿಯಲ್ಲಿ ಬೆಳ್ಳಂಬೆಳಗ್ಗೆ 4:15ಗೆ DCP ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರು ದಾಳಿಯನ್ನು ಮಾಡಿರುವಂಥದ್ದು. 5700ಕ್ಕೂ ಹೆಚ್ಚು ಲೀಟರ್ ಕಳ್ಳಬಟ್ಟಿ ಸಾರಾಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ತಾವು ದೃಶ್ಯಗಳಲ್ಲೂ ನೋಡ್ತಾ ಇದ್ದೀರಿ. ಬೆಳ್ಳಂಬೆಳಗ್ಗೆ ಪೊಲೀಸ್ ಬಟಾಲಿಯನ್ 4:15ಗೆ ಈ ಗ್ರಾಮಕ್ಕೆ ಎಂಟ್ರಿ ಕೊಡುತ್ತೆ. ಮೊದಲು ಏನು ಕಳ್ಳಬಟ್ಟಿಯನ್ನು ಕಾಯಿಸಲಾಗ್ತಾ ಇತ್ತು, ಅಲ್ಲಿ ದಾಳಿಯನ್ನು ನಡೆಸಿ ಮನೆಗಳಲ್ಲಿ ಸಂಗ್ರಹ ಮಾಡಿರ್ತಕ್ಕಂಥ ಕಳ್ಳಬಟ್ಟಿಯನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿರುವಂಥದ್ದು. ತಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ರಿ. ಡ್ರಮ್ಗಳಾಗಿರಬಹುದು, ಈ ಟೈರ್ನ ಟ್ಯೂಬ್ಗಳಾಗಿರಬಹುದು, ಅವುಗಳೆಲ್ಲ ಕೂಡ ಏನು ಅಂತಂದರೆ ಈ ಕಳ್ಳಬಟ್ಟಿಯನ್ನು ಕಾಯಿಸಲಾಗ್ತಾ ಇತ್ತು. ಕಾಯಿಸಿ ಇಲ್ಲಿಂದ ಬೇರೆ ಕಡೆ ಅಕ್ರಮವಾಗಿ ಮಾರಾಟವನ್ನು ಕೂಡ ಮಾಡಲಾಗ್ತಾ ಇತ್ತು. ಪೊಲೀಸರಿಗೆ ಕೇವಲ 1 ವಾರದ ಹಿಂದೆ ಈ ಊರಲ್ಲಿ ಇಂಥ ಒಂದು ದಂಧೆ ನಡೀತಾ ಇದೆ ಅಂತ ಹೇಳಿ ಖಚಿತ ಮಾಹಿತಿ ಸಿಕ್ಕಿತ್ತು. ಈ ಮಾಹಿತಿ ಬಂದ ಮೇಲೆ ಪೊಲೀಸ್ ಕೂಡ ಅಲರ್ಟ್ ಆಗಿದ್ರು, ಒಂದು ತಂಡವನ್ನು ಕೂಡ ಮಾಡಿಕೊಂಡಿದ್ರು. ಸೊ DCP ರೋಹನ್ ಜಗದೀಶ್ ಅವರ ನೇತೃತ್ವದಲ್ಲಿ ಬೆಳಗ್ಗೆ 4:15ಗೆ ಏಕಾಏಕಿ ಗ್ರಾಮದ ಅಡ್ಡೆಗಳ ಮೇಲೆ ಮತ್ತು ಮನೆಗಳ ಮೇಲೆ ದಾಳಿಯನ್ನು ನಡೆಸಿ ಈಗ ಇಷ್ಟು ಪ್ರಮಾಣದಲ್ಲಿ ಏನು ಅಂತಂದ್ರೆ 5700ಕ್ಕೂ ಹೆಚ್ಚು ಲೀಟರ್ ಅಕ್ರಮ ಮದ್ಯವನ್ನ ಅಂದ್ರೆ ಕಳ್ಳಬಟ್ಟಿ ಸಾರಾಯನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಸೊ ಈಗಾಗಲೇ ಏನು ಅಂತಂದ್ರೆ ಓರ್ವ ಆರೋಪಿಯನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಆರೋಪಿಗಳು ಓಡಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಅವರನ್ನು ಕೂಡ ಏನು ಅಂತಂದ್ರೆ ಟ್ರ್ಯಾಕ್ ಮಾಡಲಿಕ್ಕೆ ಈಗ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸೊ ಈ ಆರೋಪಿಗಳೆಲ್ಲ ಅರೆಸ್ಟ್ ಆದ್ಮೇಲೆ ಇದೊಂದೇ ಜಾಗ ಇತ್ತಾ ಅಥವಾ ಬೇರೆ ಕಡೆ ಏನಾದರೂ ಇವರು ದಂಧೆಯನ್ನ ಮಾಡ್ತಾ ಇದ್ರೆ ಅಂತ ಹೇಳಿ ತಿಳಿದು ಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆಯದು, ವಿಸ್ತಾರ ನ್ಯೂಸ್, ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.